ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಸೋಮವಾರ ರಹೀಂ ಖಾನ್ ಅವರು KGFಗೆ ವಿಸಿಟ್ ಮಾಡ್ತಾರೆ. ಅದು ದೂರದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. KGF ಒಂದು ಜಾಗದಲ್ಲಿ ನಮಗೆ ಮುಂದೆ ಇಂಡಸ್ಟ್ರೀಸ್ ಡೆವಲಪ್ ಆಗೋದ್ರಿಂದ, ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಕೆಲಸ ಶುರು ಆಗಿರೋದ್ರಿಂದ ಶಾಸಕರಾದಂಥ ಅವರಿಗೆ ಮೊದಲು ವಂದನೆಗಳು. ಏನಂದರೆ ನಮಗೆ ಇದುವರೆಗೂ ಎಷ್ಟೋ ಜನ MLAಗಳು ಬಂದು ಹೋದ್ರು, ಶಾಸಕರು ಬಂದು ಹೋದರು. ಎಷ್ಟು ಸಲ ಎಲ್ಲ ಊರು ಸೇರಿದ್ರೂ ನಮ್ಮೂರು ಆಗಲಿಲ್ಲ. ನಮ್ಮ ಅದೃಷ್ಟ ಏನು ಮೇಡಮ್ ಕೈಲಿ ಆಗಬೇಕೇನೋ ಆಗಿದೆ. ಇನ್ನೊಂದೇನೆಂದರೆ ಈ ಸ್ಪೆಷಲ್ ಗ್ರಾಂಟ್ನಲ್ಲಿ 7.5 ಕೋಟಿನಲ್ಲಿ ನಮಗೆ 1.5 ಕೋಟಿ ಹಾಕಿ 2 ಕಿಲೋಮೀಟ್ರು .6 ಇದಾಗಿದೆ, ಮಂಜೂರಾಗಿದೆ. ಕೆಲಸನೂ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಅದು ಮೇಡಮ್ಗೆ ತುಂಬ ಧನ್ಯವಾದಗಳು. ಅದು ರೈತರಿಗೋಸ್ಕರ ಮಾಡಿರುವಂಥದ್ದು. ಮತ್ತೆ ಅವರಿಗೆ ಕೆಲವೊಂದು ಪಂಚಾಯಿತಿಗಳಿಗೆ 3-4 ಪಂಚಾಯಿತಿಗಳಿಗೆ ಒಂದು ಸಂಪರ್ಕ ಇತ್ತು, ಅದು ಆಗ್ತಾ ಇರ್ಲಿಲ್ಲ ಮಳೆಗಾಲದಲ್ಲಿ ಬರ್ಲಿಕ್ಕೆ. ಅದು ಹಿಂದೆ ಕರ್ಕೊಂಡೋಗಿ ನನ್ನನ್ನು ಪದೇ ತೋರಿಸಿದ್ರು. ಅಷ್ಟು ಅನುದಾನ ನಮ್ಗೆಲ್ಲೂ ಸಿಕ್ಕಿರ್ಲಿಲ್ಲ. ವಿಶೇಷವಾಗಿ ಬೇರೆ ಎಲ್ಲೂ 4,50,00,000ದಲ್ಲಿ ಒಂದು ಇದನ್ನ ಮಾಡಕ್ ಆಗ್ತಿರ್ಲಿಲ್ಲ ಸೇತುವೆ. ಇಲ್ಲಿ ಅವಕಾಶ ಆಗಿದೆ. ಬೇತ್ಮಂಗ್ಲಕ್ಕೂ ಕೂಡ 3 ಕೋಟಿ, ಇವೆರಡೂ ಒಟ್ಟಿಗೆ ಆಗಿರುವಂತದ್ದು. 8.5 ಅಥವಾ 9 ಕೋಟಿದು ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿಯಿಂದ ಬಂದಿರುವಂತದ್ದು. ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿಯೋ ಹಂತಕ್ಕೆ ಬಂದಿದೆ. ಇವರಿಗೆ ಲಾಭ ಅಂದಮೇಲೆ ನಮ್ಮ ಪಂಚಾಯತಿಯಲ್ಲಿ ತುಂಬಾ ಹಳ್ಳಿಗಳಿಗೆ ತುಂಬಾ ಅನುಕೂಲ ಆಗಿದೆ. ವಡ್ರಲ್ಲಿಗೆ ತುಂಬಾ ದಿವಸಗಳಿಂದ ಇಲ್ಲಿ ರಸ್ತೆ ತುಂಬಾ ಅನಾನುಕೂಲವಾಗಿತ್ತು, ಓಡಾಡಕ್ಕಾಗುತ್ತಿರಲಿಲ್ಲ. ಕೇಳ್ಕೊಂಡಾಗ ನಮ್ಗೆ ಫಸ್ಟ್ ಅಲ್ಲಿ ನೋಡೋಣ ಅಂದ್ರು. ಮತ್ತೆ ಏನೋ ಇದ್ರು ಏನೋ ಎಲ್ಲಾ ರೋಡ್ಗಳು ನಮ್ಗೆ ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ರು, ಹಾಕೊಟ್ಟಿದ್ದಾರೆ. ಇನ್ನ ಕೆಲವು ಕೆಲಸಗಳೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಮ್ಮ ಶಾಸಕರು ಬಂದ ಮೇಲೆ ನಮ್ಗೆಲ್ಲ ಒಳ್ಳೇದಾಗಿದೆ. ತುಂಬಾ ಅನಾನುಕೂಲವಾಗಿತ್ತು. ಮೇಡಮ್ ಅವ್ರ ಗಮನ ತಂದಿದ್ದಕ್ಕೆ ಇಮಿಡಿಯೇಟ್ ಆಗಿ ಹಾಕಿದ್ದಾರೆ. ಈ ಊರಿಗೆ ತುಂಬಾ ಅನುಕೂಲ ಆಗಿದೆ. ಬರೋ ದಿನಗಳಲ್ಲಿ ಎಲ್ಲರೂ ಸೇರಿಸಿ ಕಾಂಗ್ರೆಸ್ ಓಟಿಗೆ ಮತಗಳು ನೀಡಬೇಕಂತ ಗ್ರಾಮಸ್ಥರಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ಎಲೆಕ್ಷನ್ ಅದೇ ರೀತಿಯಾಗಿ ಎಲ್ಲ ಹಳ್ಳಿಗಳಲ್ಲೂ ಕುಡಿಯೋಕೆ ನೀರಿಗೆ ವಾಟರ್ ಫಿಲ್ಟರ್ ಮಾಡ್ತಾ ಇದ್ದಾರೆ. ಅದು ಅಭಿವೃದ್ಧಿ ಆಗ್ತಾ ಇದೆ. ಗ್ರಾಮ ಪಂಚಾಯತಿಗೆ ಈಗಾಗಲೇ ಇಲ್ಲಿ ರೋಡ್ ಹಾಕಿದ್ದಾರೆ. ಹೋದ ಸಲ ಮೇಡಮ್ ಬಂದಾಗ ಊರವರು ಕೇಳಿದ್ರು, ತುಂಬಾ ಅನಾನುಕೂಲ ಇತ್ತು ಅಂತ. ಅದು ನೆರವೇರಿಸ್ಕೊಟ್ಟಿದ್ದಾರೆ 50 ಲಕ್ಷದಲ್ಲಿ. ಮತ್ತೆ ಕದ್ರಿಪುರದಲ್ಲಿ ಸಮುದಾಯ ಭವನ ಆಗಿದೆ, ಅದು ಲಾಸ್ಟ್ ಕೆಲಸ ಆಗೋಗಿದೆ. ಕೆಲವೇ ದಿವಸಗಳಲ್ಲಿ ಅದು ಪೂಜೆ ಮಾಡ್ತೀವಿ. ಒಬ್ಬರು 5 ವರ್ಷಗಳ ಕಾಲ ಕೆಸರು ಚೆಲ್ಕೊಳ್ಳುವಂಥದ್ದು, ಪದೇ ಯಾರ ಬಗ್ಗೆನೋ ಮಾತಾಡ್ಕೊಳ್ಳೋದು, ಆಪಾದನೆ ಮಾಡ್ಕೊಳ್ಳುವಂಥದ್ದು, ಅದು ಬಹಳ ತಪ್ಪೇನೋ. ಆ ಕೆಲಸ ಬಿಟ್ಟು ನಮ್ಮ ಇತಿಮಿತಿಯಲ್ಲಿ ನಾವು ಕೆಲಸ ಮಾಡುವಂಥ ಪ್ರಯತ್ನನ ನಾವು ಮಾಡಬೇಕಾಗತ್ತೆ. ಸನ್ನದ್ಧರಾಗಿ ದುಡಿಬೇಕಾಗತ್ತೆ. ಕ್ಷೇತ್ರನ ಹಂತವಾಗಿ ಅಭಿವೃದ್ಧಿ ಮಾಡಬೇಕಾಗತ್ತೆ. ಎಲ್ಲ ಒಂದೇ ಸತಿ ಎಲ್ಲ ಕೆಲಸನೂ ಮಾಡೋಕ್ಕೆ ಆಗಲ್ಲ. ಶಕ್ತಿ ಮೀರಿ ಮಾಡಬೇಕಂದ್ರೆ ಸರ್ಕಾರ ಸ್ಪಂದಿಸಬೇಕಾಗತ್ತೆ. ಸಮಸ್ಯೆಗಳ ಸೂಕ್ಷ್ಮತೆನ ಅರ್ಥ ಮಾಡಿಕೊಂಡು ನಾವು ಸರ್ಕಾರಕ್ಕೆ ತಿಳಿಸೋವಂಥದ್ದು ಭಾಳ ಜವಾಬ್ದಾರಿ ಆಗುತ್ತೆ. ಯಾವತ್ತವರೆಗೂ ನಾವು ಸರ್ಕಾರಕ್ಕೆ ಜವಾಬ್ದಾರಿಯಿಂದ ತಿಳಿಸಲ್ಲ, ಏನು ಸಮಸ್ಯೆ ಇದೆ ನಮ್ಮ ಭಾಗದಲ್ಲಿ, ರೈತರ ಸಮಸ್ಯೆ ಇದೆಯಾ, ರಸ್ತೆಗಳ ಸಮಸ್ಯೆ ಇದೆಯಾ, ಕುಡಿಯೋ ನೀರಿನ ಸಮಸ್ಯೆ ಇದೆಯಾ, ಕೆರೆಗಳ ಅಚ್ಚುಕಟ್ಟನ್ನ ಅಭಿವೃದ್ಧಿ ಮಾಡಬೇಕಾ, ಎಲ್ಲಿ ನಾವು ಸೇತುವೆ ತರಬೇಕು, ಎಲ್ಲಿ ಬ್ರಿಡ್ಜಸ್ ತರಬೇಕಾಗತ್ತೆ, ಆ ಥರದ್ದು ಎಲ್ಲ ಹಂತವಾಗಿ ನಾವು ಅವ್ರ ಗಮನಕ್ಕೆ ತರುವಂಥ ಜವಾಬ್ದಾರಿನ ಮಾಡಲೇಬೇಕಾಗತ್ತೆ. ಅದರ ಜೊತೆಯಲ್ಲಿ ನಾವು ನಾಳೆ ಸೋಮವಾರ ರಹೀಂ ಖಾನ್ ಅವರು KGFಗೆ ವಿಸಿಟ್ ಮಾಡ್ತಾರೆ. ಅದು ದೂರದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. KGF ಒಂದು ಜಾಗದಲ್ಲಿ ನಮಗೆ ಮುಂದೆ ಇಂಡಸ್ಟ್ರೀಸ್ ಡೆವಲಪ್ ಆಗೋದ್ರಿಂದ, ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಕೆಲಸ ಶುರು ಆಗಿರೋದ್ರಿಂದ ಅಲ್ಲಿ ರಕ್ಷಣಾ ಪಡೆನ ಟ್ರೈನಿಂಗ್ ಮಾಡ್ತಾರೆ. 100 ಎಕರೆ ಜಾಗದಲ್ಲಿ ಒಂದು ರಕ್ಷಣಾ ಪಡೆ ಟ್ರೈನಿಂಗ್ ಮಾಡೋದು. ನಾಳೆ ಕರ್ನಾಟಕದಲ್ಲಿ ಏನೇ ಸಮಸ್ಯೆ ಬಂದಾಗ, ಎಲೆಕ್ಷನ್ಸ್ ಬಂದಾಗ, ಎಮರ್ಜೆನ್ಸಿ ಏನೇ ಒಂದು ಸೆಕ್ಯೂರಿಟಿಗೋಸ್ಕರ 1,000 ಕುಟುಂಬಗಳು, ಅಲ್ಲಿ 1,000 ಪೊಲೀಸ್ ಟ್ರೈನಿಂಗ್ ತಗೊಳ್ಳುವಂಥ ಕುಟುಂಬಗಳು 10,000 ಜನಸಂಖ್ಯೆಯಲ್ಲಿ ಅಲ್ಲಿ ವಾಸ ಮಾಡ್ತಾರೆ. ಅವರಿಗೆ ಕ್ವಾರ್ಟರ್ಸು, ಟ್ರೈನಿಂಗ್ ಕ್ಯಾಂಪಸ್ ಎಲ್ಲ ಮಾಡ್ತಾ ಇದ್ದಾರೆ. ಬರುವಂಥ ದಿನಗಳಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ನಮಗೆ 1,000 2 ವೀಲರ್ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಇಲ್ಲ. ನಾಳೆ ಯಾರೇ ಒಂದು ಆ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇಂಡಸ್ಟ್ರೀಸ್ ಬರಲಿ, ಇನ್ನೊಂದು ಬರಲಿ, ಆ ಮಾರ್ಕೆಟ್ನ ಇನ್ನು ಸ್ವಲ್ಪ ಒಂದು ಹಂತಕ್ಕೆ ಡೆವಲಪ್ ಮಾಡಬೇಕು. ಈಗ ಇರೋವಂಥ ಜನಸಂಖ್ಯೆಗೆ ನಮಗೆ ಮಾರ್ಕೆಟ್ ಸಾಕಾಗ್ಬೋದು.
ಬರೋವಂಥ ದಿನದಲ್ಲಿ ಇಂಡಸ್ಟ್ರೀಸ್ ಬರ್ತಾರೆ, ಜನ ಹುಡ್ಕೊಂಡು ಬರ್ತಾರೆ, ಕೆಲಸಕ್ಕೆ ಅಂತ ಬಂದವರು KGF ಅಲ್ಲೂ ಉಳಿದು ಹೋಗ್ತಾರೆ, ಪೊಲೀಸ್ ಟ್ರೈನಿಂಗ್ಗೆ ಅಂತ ಬಂದವರು ಆ ಕುಟುಂಬಗಳು ಅಲ್ಲೇ ಉಳಿದು ಹೋಗ್ತಾರೆ. ಹತ್ತಿರ ಒಂದು 50,000 ಮತ್ತೆ ಜನಸಂಖ್ಯೆ ಇಲ್ಲಿ ಹೆಚ್ಚಾದಾಗ ಮಾರ್ಕೆಟ್ ಅಭಿವೃದ್ಧಿ ಆಗಬೇಕಾಗುತ್ತೆ. ಮಾರ್ಕೆಟ್ಗೆ ಯೋಗ್ಯಕರವಾಗಿರುವಂಥ ಅಂಗಡಿಗಳು, ಮಳಿಗೆಗಳು ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಒಂದು ನಾವು 3.5 ಇಂದ 4 ಎಕರೆಗೂ ಜಾಗ, ಆ ಜಾಗನ ಡೆವಲಪ್ ಮಾಡಬೇಕು ಅಂದರೆ ನಮ್ಮ ಆ ಜಾಗ DPR ಆಗಿ ಅಂದಮೇಲೆ ನಮ್ಮ ಪಂಚಾಯತಿಯಲ್ಲಿ ತುಂಬಾ ಹಳ್ಳಿಗಳಿಗೆ ತುಂಬಾ ಅನುಕೂಲ ಆಗಿದೆ. ವಡ್ರಲ್ಲಿಗೆ ತುಂಬಾ ದಿವಸಗಳಿಂದ ಇಲ್ಲಿ ರಸ್ತೆ ತುಂಬಾ ಅನಾನುಕೂಲವಾಗಿತ್ತು, ಓಡಾಡಕ್ಕಾಗುತ್ತಿರಲಿಲ್ಲ. ಕೇಳ್ಕೊಂಡಾಗ ನಮ್ಗೆ ಫಸ್ಟ್ ಅಲ್ಲಿ ನೋಡೋಣ ಅಂದ್ರು, ಮತ್ತೆ ಏನು ಇದ್ರು ಏನೋ ಎಲ್ಲಾ ರೋಡ್ಗಳು ನಮ್ಗೆ ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ರು, ಹಾಕೊಟ್ಟಿದ್ದಾರೆ. ಇನ್ನ ಕೆಲವು ಕೆಲಸಗಳೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಮ್ಮ ಶಾಸಕರು ಬಂದ ಮೇಲೆ ನಮ್ಗೆಲ್ಲ ಒಳ್ಳೇದಾಗಿದೆ. ಎಲ್ಲಿಂದ ಎಲ್ಲಿಗೆ ರಸ್ತೆ ಆಗ್ತಾ ಇದೆ? ಎಲ್ಲಿಂದ ಈ ವಡ್ರಲ್ಲಿಂದ ಹಿಡಿದು ಗಿನಾರಲ್ಲಿ ಕ್ರಾಸ್ ಮುಖ್ಯ ರಸ್ತೆ, ಮೈನ್ ರೋಡ್ ಕೊಟ್ರೆ ಮುಖ್ಯ ರಸ್ತೆವರೆಗೂ ರಸ್ತೆ ಆಗಿದೆ. ಎಷ್ಟು ಅನುದಾನ? 50 ಲಕ್ಷ. ಫಿಲ್ಟರ್ ಒಂದಾಗಿದೆ, ಫಿಲ್ಟರ್ ಒಂದಾಗಿದೆ, ಇನ್ನ ಇದಾಗಿಲ್ಲ. ಫಿಲ್ಟರ್ ಆಗಿದೆ ಮೇಡಮ್. ವಡ್ರಳ್ಳಿಯಲ್ಲಿ ಸುಮಾರು ದಿನಗಳಿಂದ ರೋಡ್ ತುಂಬಾ ಅನಾನುಕೂಲವಾಗಿತ್ತು. ಮೇಡಮ್ ಅವ್ರ ಗಮನ ತಂದಿದ್ದಕ್ಕೆ ಇಮಿಡಿಯೇಟ್ ಆಗಿ ಹಾಕಿದ್ದಾರೆ. ಈ ಊರಿಗೆ ತುಂಬಾ ಅನುಕೂಲ ಆಗಿದೆ. ಬರೋ ದಿನಗಳಲ್ಲಿ ಎಲ್ಲರೂ ಸೇರಿಸಿ ಕಾಂಗ್ರೆಸ್ ಓಟಿಗೆ ಮತಗಳು ನೀಡಬೇಕಂತ ಗ್ರಾಮಸ್ಥರಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ಎಲೆಕ್ಷನ್ ಅದೇ ರೀತಿಯಾಗಿ ಎಲ್ಲ ಹಳ್ಳಿಗಳಲ್ಲೂ ಕುಡಿಯೋಕೆ ನೀರಿಗೆ ಹಾಸ್ಪಿಟಲ್ ಮಾಡ್ತಾ ಇದ್ದಾರೆ. ಅದು ಅಭಿವೃದ್ಧಿ ಆಗ್ತದೆ. ಗ್ರಾಮ ಪಂಚಾಯತಿಗೆ ಈಗಾಗಲೇ ಇಲ್ಲಿ ರೋಡ್ ಹಾಕಿದ್ದಾರೆ. ಹೋದ ಸಲ ಮೇಡಮ್ ಬಂದಾಗ ಊರವರು ಕೇಳಿದ್ರು, ತುಂಬಾ ಅನಾನುಕೂಲ ಇತ್ತು ಅಂತ. ಅದು ನೆರವೇರಿಸ್ಕೊಟ್ಟಿದ್ದಾರೆ 50 ಲಕ್ಷದಲ್ಲಿ. ಮತ್ತೆ ಕದ್ರಿಪುರದಲ್ಲಿ ಸಮುದಾಯ ಭವನ ಆಗಿದೆ, ಅದು ಲಾಸ್ಟ್ ಕೆಲಸ ಆಗೋಗಿದೆ. ಕೆಲವೇ ದಿವಸಗಳಲ್ಲಿ ಅದನ್ನು ಪೂಜೆ ಮಾಡ್ತೀವಿ. ಮತ್ತೆ ಪಾಪೇನಹಳ್ಳಿಯಲ್ಲಿ ಬ್ರಿಡ್ಜ್ ಆಗ್ತಾ ಇದೆ 4 ಕೋಟಿಯಲ್ಲಿ, 50 ಲಕ್ಷ. ಅದು ಜಾಸ್ತಿ ದಿವಸದಿಂದ ಅದು ಪೆಂಡಿಂಗ್ ಅಲ್ಲಿತ್ತು. ಅನೇಕ 4-5 ಗ್ರಾಮಸ್ಥರು ಕೇಳ್ತಾ ಇದ್ರು ಅದನ್ನು ಹಾಕೊಟ್ಟಿದ್ದಾರೆ. ರಾಮಸಾಗರ ಕೆರೆ ಅಭಿವೃದ್ಧಿಗೆ ಅದು ನಡೀತಾ ಇದೆ. ಇನ್ನು ಫಿಲ್ಟರ್ ಇರ್ಬೋದು, ಐಮಾಸ್ ಲೈಟ್ಗಳು ಎಲ್ಲ ಆಗ್ತಾ ಇದೆ. ಒಳ್ಳೆ ಕೆಲಸಗಳಾಗ್ತಾ ಇದೆ. ನಮ್ಮ ಮೇಡಮ್ ಅವರು ಬಂದ ಮೇಲೆ ಅನೇಕ ರಂಗಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಮೀಟಿಂಗ್ಗಳು ಮಾಡಿದ್ದೀವಿ, ಸಭೆಗಳು. ಅದು 53 ಫಾರಂ ನಂಬರ್ 53ರಲ್ಲಿ ಒಂದು 26 ಫೈಲು ಅಪ್ರೂವಲ್ ಕೊಟ್ಟಿದ್ದೀವಿ, ಫೈನಲ್ ಆಗಿದೆ. ಅದನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಮಾಡ್ತೀವಿ, ಹಕ್ಕುಪತ್ರ ಕೊಡ್ತೀವಿ. ರೆವಿನ್ಯೂ ಅವರು ಲೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ 9 ಫೈಲು ಅಪ್ರೂವಲ್ ಮಾಡಿದ್ದೀವಿ. ಅದು ಇವಾಗ ಸರ್ಕಾರ ಅನೇಕ ಕಾನೂನುಗಳನ್ನು ತಂದಿದೆ. ಅದ್ರ ಪ್ರಕಾರ ಯಾವುದಿದೆಯೋ ಫೈಲ್ಗಳು ಆನ್ಲೈನ್ ಅಲ್ಲಿ ಇರಬೇಕು, ಅದು ಪೊಸಿಷನ್ ಅಲ್ಲಿ ಇರಬೇಕು, ಅನೇಕ ಕಾನೂನುಗಳಿದೆ. ಅದೆಲ್ಲ ನೋಡಿ ನಾವು ಮಾಡ್ತಾ ಇದ್ದೀವಿ. ಅದು KGF ತಾಲೂಕಲ್ಲೇ ಜಾಸ್ತಿ ಸಭೆಗಳಾಗಿರೋದು. ಸರ್ಕಾರದ ಪ್ರಕಾರ ನಾವು ಅದು ಏನು ಕಾನೂನು ಇದೆಯೋ ಅದನ್ನು ನೋಡಿ ಪಾಲಿಸಿ ಮಾಡ್ತಾ ಇದ್ದೀವಿ. ಕರೆಕ್ಟ್ ಆಗಿರೋದನ್ನ ಎಷ್ಟು ದಿನದಲ್ಲಿ ಅದು ಓದು ಪಾರದರ್ಶಕತೆ ಪಾರದರ್ಶಕವಾಗಿ ನಡೀತಾ ಇದೆ. ಏನು ನಾವು ಸಾಗುವಳಿ ಚೀಟಿ ಕೊಡ್ತೀವಿ, ಫಾರಂ 53 ಇರ್ಬೋದು, ಅದು ಸರ್ಕಾರದಲ್ಲಿ ಒಂದು ದಾಖಲೆ ಇರುತ್ತೆ. ಅದು ಆನ್ಲೈನ್ ಪ್ರೊಸೀಜರ್ಸ್ ಆಗ್ತಾ ಇದೆ. ಯಾವುದೇ ಒಂದು ದಾಖಲೆ ನಾವು ರೈತರಿಗೆ ಕೊಟ್ಟಾಗ ಸಾಗುವಳಿ, ಆ ಒಂದು ಜಿಯೋ ಫೆನ್ಸ್ ತರ ಯಾವ ಜಾಗ ಕೊಟ್ಟಿದೀವಿ ಅವರಿಗೆ, ಎಷ್ಟು ವಿಸ್ತೀರ್ಣದಲ್ಲಿ ಅವ್ರ ಅನುಭವದಲ್ಲಿದ್ದಾರೆ, ಎಷ್ಟು ವರ್ಷಗಳಿಂದ ಇದ್ದಾರೆ ಅನ್ನುವಂತ ಮಾಹಿತಿನ ತಗೋತಾರೆ ರೆವಿನ್ಯೂ ಅವ್ರು. ಮೊದಲ ತರ ಮ್ಯಾನ್ಯುಲ್ ಆಗಿ ಪುಸ್ತಕದಲ್ಲಿ ಬರೆದು ಎಲ್ಲೋ ಮೀಟಿಂಗ್ ಮಾಡಿ ಕೊಡೋಕೆ ಅವಕಾಶ ಇಲ್ಲ. ಒಂದ್ಸತಿ ಅದು ಸಭೆ ಎಷ್ಟೇ ವರ್ಷಗಳಾದ್ರೂ, ನೆಕ್ಸ್ಟ್ 100 ವರ್ಷಗಳಾದ್ರೂ ಅದು ರೆಕಾರ್ಡ್ ಇರುತ್ತೆ. ಆ ತರದ್ ಒಂದ್ ಸಭೆಗೆ ಮಹತ್ವ ಕೊಟ್ಟಿದ್ದಾರೆ. ಯಾರ್ದಂದ್ರೆ ಅವ್ರದ್ದು ಜಾಗ ಮಾಡಕ್ಕೆ ಆಗಲ್ಲ, ಅವ್ರು ಯಾರ್ ಪೊಸಿಷನ್ ಅಲ್ಲಿ ಇರ್ತಾರೆ ಫಲಾನುಭವಿಗಳು ಅದನ್ನೇ ಮಾಡೋದಂಥದ್ದು ದೂರದೃಷ್ಟಿ ಮತ್ತೆ ಪಾರದರ್ಶಕತೆ ತರಲಿಕ್ಕೆ ಪ್ರೊಸೀಜರ್ಸ್ ಜಾಸ್ತಿ ಆಗಿದೆ. ಬಿಟ್ರೆ ನಮ್ಮಲ್ಲಿ ಯಾವ್ದಿದೆ ಒಂದು ಲೋಕಾಯುಕ್ತಕ್ಕೆ ಹೋಗಿಲ್ಲ. ನನ್ನ ಅವಧಿಯಲ್ಲಿ ಆಗಿರುವಂತ ಒಂದೇ ಒಂದು ಲೋಕಾಯುಕ್ತ ಎನ್ಕ್ವೈರೀಸ್ ಆಗಿಲ್ಲ. ಯಾರ್ಯಾರು ಸಾಗುವಳಿ ಚೀಟಿ ತಕೊಂಡಿದ್ದಾರೆ ಅವ್ರ ಖಾತೆ ಮಾಡಿಸ್ಕೊಂಡು ಅವರು ಖುಷಿಯಾಗೇ ಇದ್ದಾರೆ, ಬೋರ್ವೆಲ್ಸ್ ಹಾಕ್ಸ್ಕೊಂಡಿದ್ದಾರೆ. ಒಂದು ತಕರಾರಾಗಿಲ್ಲ. ನಮ್ಮ ಅವಧಿಯಲ್ಲಿ ನಾವು ಯಾರಿಗೆ ಸಾಗುವಳಿ ಚೀಟಿ ಕೊಟ್ಟಿದ್ದೀವಿ 53 ಈವರೆಗೂ ಎಲ್ಲಾ ಮಾನದಂಡಗಳನ್ನ ಮಾಡಿ ಅಷ್ಟು
ಟ್ರಾನ್ಸ್ಪರೆನ್ಸಿಯಿಂದ ನಾವು ಮಾಡಿದೀವಿ. ಒಂದು ಕೂಡ ಎನ್ಕ್ವೈರಿ ಆಗಿಲ್ಲ, ಒಂದೇ ಒಂದು ಅರ್ಜಿ ಕೂಡ. ಆ ರೀತಿಯ ಕೆಲಸ ಮಾಡ್ಕೊಂಡು ಬಂದಿದೀವಿ. ರಾಮಸಾಗರ ಪಂಚಾಯತಿಗೆ ವಿಶೇಷವಾಗಿ ಏನು ಒಂದು ಒಳ್ಳೇದಾಗಿದೆ ಅಂತಂದ್ರೆ, ವಿಶ್ವೇಶ್ವರಯ್ಯ ಜನ ನಿಗಮ ಮಂಡಳಿಯಿಂದ 10 ವರ್ಷಗಳಿಂದ ಮಳೆ ನೀರು ಬಂದಾಗ ಒಂದು ಸಂಪರ್ಕ, ಸೇತುವೆ ಮೇಲೆ ತರ ಇರುವಂತ ಒಂದು ಸಂಪರ್ಕ ಕಡಿದು ಹೋಗ್ತಾ ಇತ್ತು. ಮಕ್ಕಳು ಸ್ಕೂಲ್ಗೆ ಹೋಗೋದು ಕಷ್ಟ ಆಗ್ತಾ ಇತ್ತು, ರೈತರಿಗೆ ಕಷ್ಟ ಆಗ್ತಾ ಇತ್ತು. ಅದು ಮರು ನಿರ್ಮಾಣ ಮಾಡ್ಲಿಕ್ಕೆ 4,50,00,000 ಟೆಂಡರ್ ಆಗಿದೆ, ಟೆಂಡರ್ ಪ್ರಕ್ರಿಯೆ ಆಗಿದೆ. ಅವ್ರ ಪಂಚಾಯತ್ ಇದು ತಿಳ್ಕೊಂಡು ಅದನ್ನ ಸರಿಯಾಗಿ, ಅದು ಮೊನ್ನೆ ಸೆಷನ್ ಅಲ್ಲಿ ಟೆಂಡರ್ ಕೂಡ ಹೋಗಿದೆ. ಬಹಳ ವರ್ಷಗಳ ಪರಿಶ್ರಮ ಅದು. ರೈತರು